ಅವನ ಸುತ್ತಲಿರುವ ಎಲ್ಲರಿಂದಲೂ ಬೆದರಿಸುವಿಕೆಯನ್ನು ಎದುರಿಸಿದ ಅಧಿಕ ತೂಕದ ವ್ಯಕ್ತಿಯ ಸ್ಟೋರಿ ಇದು. ಅವನು ಒಂದು ದಿನ ವಿಶ್ವದರ್ಜೆಯ CIA ಏಜೆಂಟ್ ಆಗ್ತಾನೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ರಾಬಿ ಎಂಬ ಯಂಗ್ ದುಂಡು ಮುಖದ ಹುಡುಗನನ್ನು ಭೇಟಿಯಾಗುತ್ತೇವೆ. ರಾಬಿ ಸ್ಕೂಲ್ ನ ಲಾಕರ್ ರೂಮ್ ನಲ್ಲಿ ಸ್ನಾನ ಮಾಡುತ್ತಿದ್ದ. ಇದರ ನಡುವೆ ಸಾಕಷ್ಟು ಕ್ಲಾಸ್ಮೇಟ್ಗಳು ಅವನ ಮೇಲೆ ಫ್ರಾಂಕ್ ಮಾಡಲು ಪ್ರಯತ್ನಿಸುತ್ತಿರುವುದನ್ನು ನಾವು ಗಮನಿಸುತ್ತೇವೆ. ಅವರು ಸ್ಕೂಲ್ ನ ಫೇರ್ವೆಲ್ ಪಾರ್ಟಿಗಾಗಿ ಒಟ್ಟುಗೂಡಿದ್ದಾರೆ. ಈ ಮಧ್ಯೆ ಒಬ್ಬ ಚಿಕ್ಕ ಹುಡುಗ ಅವನ ಸಾಧನೆಗಳಿಗಾಗಿ ಹೊಗಳುವುದನ್ನು ನಾವು ನೋಡ್ತೇವೆ. ರಾಬಿಯನ್ನು ಬೆದರಿಸಲು ಬಯಸುವ ಹುಡುಗರು ಶೋಗೆ ಬರ್ತಾರೆ. ಅವರು ರಾಬಿಯನ್ನು ಸ್ಲೈಡಿಂಗ್ ಮೂಲಕ ಎಸೆಯುತ್ತಾರೆ ಮತ್ತು ಅವರು ರಾಬಿಯನ್ನು ನೋಡಿ ನಗುತ್ತಿದ್ರು. ಅವರು ಎಷ್ಟು ದಪ್ಪವಾಗಿದ್ದಾರೆ ಮತ್ತು ಅವರನ್ನು ಶೋನಲ್ಲಿ ಹೇಗೆ ತೆಗೆದುಕೊಳ್ಳಲಾಗಿದೆ. ಎಲ್ಲರೂ ಅವನನ್ನು ನೋಡಿ ನಗುತ್ತಿದ್ರು. ಎಲ್ಲರೂ ಅವನನ್ನು ನೋಡಿ ನಗುವುದನ್ನು ಕಂಡು ರಾಬಿಗೆ ಬೇಸರವಾಯಿತು. ಇದರ ನಡುವೆ ಅವಾರ್ಡ್ ಪಡೆದ ಹುಡುಗ ರಾಬಿಗೆ ಹೆಲ್ಪ್ ಮಾಡುವುದನ್ನು ನಾವು ನೋಡ್ತೇವೆ. ಅವನ ಹೆಸರು ಕ್ಯಾಲ್ವಿನ್ ಅಂತ ಧರಿಸಲು ಅವನು ಅವನ ಜಾಕೆಟ್ ಅನ್ನು ನೀಡ್ತಾನೆ. ನಂತರ ಕ್ಯಾಲ್ವಿನ್ ಅನೇಕ ವರ್ಷಗಳ ನಂತರ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವುದನ್ನು ನಾವು ಕಂಡುಕೊಂಡಿದ್ದೇವೆ. ಇದರ ನಡುವೆ ಅವನ ಲ್ಯಾಪ್ಟಾಪ್ ನಲ್ಲಿ ಅವನು ಅವನ ಫ್ರೆಂಡ್ ರಿಂದ ಹಲವಾರು ನೋಟಿಫಿಕೇಶನ್ ಗಳನ್ನು ಸ್ವೀಕರಿಸುತ್ತಾನೆ. ಸ್ಕೂಲ್ ನಲ್ಲಿ ಗೆಟ್ ಟುಗೆದರ್ ಇರುತ್ತದೆ ಅಂತ ಅವರು ತಿಳಿದಿದ್ದಾರೆ. ಆದ್ರಿಂದ ಅವರನ್ನು ಆಹ್ವಾನಿಸಲಾಗಿದೆ. ಮತ್ತೊಬ್ಬ ಹುಡುಗ ಅವನಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳುಹಿಸಿರುವುದು ನಮಗೆ ತಿಳಿದಿದೆ. ಅವನು ಅವನ ಫ್ರೆಂಡ್ ರಿಕ್ವೆಸ್ಟ್ ಅನ್ನು ಸ್ವೀಕರಿಸುತ್ತಾನೆ. ಈ ಹುಡುಗ ರಾಬಿ ಮತ್ತು ಅವರು ವ್ಯಾಪಾರದಲ್ಲಿದ್ದಾರೆ ಅಂತ ಹೇಳ್ತಾರೆ. ಕ್ಯಾಲ್ವಿನ್ ಅವನ ಸ್ಕೂಲ್ ನ ಹುಡುಗಿಯನ್ನು ಮದುವೆಯಾಗಿದ್ದಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಬಾರ್ ನಲ್ಲಿ ರಾಬಿ ಮತ್ತು ಕ್ಯಾಲ್ವಿನ್ ಅನ್ನು ನೋಡ್ತೇವೆ. ಯಾಕಂದ್ರೆ ರಾಬಿ ಕ್ಯಾಲ್ವಿನ್ ಅನ್ನು ಬಾರ್ ನಲ್ಲಿ ಕರೆದಿದ್ದಳು. ಬಾರ್ ನಲ್ಲಿ ರಾಬಿಯನ್ನು ನೋಡಿದಾಗ ಕ್ಯಾಲ್ವಿನ್ ಶಾಕ್ ಆಗ್ತಾನೆ. ಯಾಕಂದ್ರೆ ರಾಬಿ ಒಮ್ಮೆ ದುಂಡು ಮುಖದ ಮಗುವಾಗಿದ್ದು ಎಲ್ಲರಿಂದಲೂ ಹಿಂಸೆಗೆ ಒಳಗಾಗಿದ್ರು. ಈಗ ಅವರು ಪರ್ಫೆಕ್ಟ್ ದೇಹವನ್ನು ಹೊಂದಿದ್ದಾರೆ. ರಾಬಿಗೆ ಬಾರ್ ನಲ್ಲಿ ಒಬ್ಬ ಹುಡುಗನೊಂದಿಗೆ ಯುದ್ಧವಿದೆ. ರಾಬಿ ಈಗ ಮಾರ್ಷಲ್ ಆರ್ಟ್ ಮಾಸ್ಟರ್ ಆಗಿದ್ರು. ಅವನು ಬೇಗನೆ ಫೈಟ್ ನಲ್ಲಿ ಇನ್ನೊಬ್ಬ ಹುಡುಗನಿಗೆ ಪಾಠ ಕಲಿಸ್ತಾನೆ. ರಾಬಿ ನಂತರ ಕ್ಯಾಲ್ವಿನ್ಗೆ ಅವನ ಮನೆಯಲ್ಲಿ ರಾತ್ರಿ ಕಳೆಯಲು ಬಯಸುವುದಾಗಿ ಹೇಳ್ತಾನೆ. ಬಹಳ ಒಳ್ಳೆಯ ವ್ಯಕ್ತಿಯಾಗಿರುವ ಕ್ಯಾಲ್ವಿನ್ ಆಬ್ವಿಯಸ್ಲಿ ಅವನ ಫ್ರೆಂಡ್ ನನ್ನು ಅವನ ಮನೆಯಲ್ಲೇ ಇರಲು ಬಿಡ್ತಾನೆ. ರಾಬಿ ತಡರಾತ್ರಿಯಲ್ಲಿ ಕ್ಯಾಲ್ವಿನ್ ನೊಂದಿಗೆ ಇದ್ದಾಗ ಅವನು ಅವನ ಲ್ಯಾಪ್ಟಾಪ್ ನಲ್ಲಿ ಅವನ ಅಕೌಂಟ್ ಅನ್ನು ಚೆಕ್ ಮಾಡಲು ಕೇಳಿದನು. ಅದು ಶತಕೋಟಿ ಡಾಲರ್ಗಳನ್ನು ಹೊಂದಿದೆ. ಅವುಗಳನ್ನು ನೋಡುತ್ತಿದ್ದಂತೆ ಕ್ಯಾಲ್ವಿನ್ ಶಾಕ್ ಆಗ್ತಾನೆ. ನೆಕ್ಸ್ಟ್ ಡೇ ಕ್ಯಾಲ್ವಿನ್ ಕೆಲಸಕ್ಕೆ ತಯಾರಾದಾಗ ರಾಬಿ ಇನ್ನೂ ಮಲಗಿದ್ದನ್ನು ನೋಡಿದಾಗ ಅವನು ಶಾಕ್ ಆಗ್ತಾನೆ. ಡೋರ್ ಬಡಿಯುತ್ತದೆ. ಕೆಲವು CIA ಏಜೆಂಟ್ಗಳು ಅವರ ಮನೆ ಬಾಗಿಲಿಗೆ ಬಂದರು ಮತ್ತು ಅವರು ಏನು ಮಾಡುತ್ತಿದ್ದಾರೆಂದು ಕ್ಯಾಲ್ವಿನ್ಗೆ ತಿಳಿದಿರಲಿಲ್ಲ. ಇದರ ನಡುವೆ ಬಾಬ್ ಸ್ಟೋನ್ ಪತ್ತೆಯಾಗಿದೆ ಅಂತ ಲೇಡಿ ಏಜೆಂಟ್ ಅವರಿಗೆ ತಿಳಿಸುತ್ತಾರೆ. ರಾಬಿ ಸ್ಟೋನ್ ಬಾಬ್ ಸ್ಟೋನ್ ಅವರ ಒರಿಜಿನಲ್ ಹೆಸರು. ರಾಬಿ ಅನೇಕ ಅಕೌಂಟ್ ಗಳ ಡೀಟೇಲ್ಸ್ ಗಳನ್ನು ಕದ್ದಿದ್ದಾನೆ ಅಂತ ಅವರು ಕ್ಯಾಲ್ವಿನ್ಗೆ ಹೇಳ್ತಾರೆ. ಅವರು ಅಕೌಂಟ್ ಗಳನ್ನು ಮಾಫಿಯಾಗೆ ಮಾರಾಟ ಮಾಡಲು ಬಯಸ್ತಾರೆ. ಯಾಕಂದ್ರೆ ಅವುಗಳು ಲಕ್ಷಾಂತರ ಹಣವನ್ನು ಹೊಂದಿರುತ್ತವೆ. ರಾಬಿ CIA ಏಜೆಂಟ್ ಆಗಿದ್ರು ಅಂತ ಅವರು ಹೇಳ್ತಾರೆ. ಅವರು ಲಕ್ಷಾಂತರ ಡಾಲರ್ಗಳ ಅಕೌಂಟ್ ಗಳ ಡೀಟೇಲ್ಸ್ ಗಳನ್ನು ತೆಗೆದುಕೊಂಡ ರೀಸನ್ ಅವರು ಅವನನ್ನು ಫಾಲೋ ಮಾಡಿದ್ದಾರೆ. ರಾಬಿಯನ್ನು ಬಂಧಿಸಲು ಮನೆಗೆ ಪ್ರವೇಶಿಸಿದಾಗ ರಾಬಿ ಪರಾರಿಯಾಗಿದ್ದಾನೆ. ಕ್ಯಾಲ್ವಿನ್ ತಾನು ತಪ್ಪು ಅಂತ ಅರ್ಥ ಮಾಡಿಕೊಳ್ಳುತ್ತಾನೆ. ಅದಕ್ಕಾಗಿಯೇ ಅವನು ಅವನ ಸೆರೆ ಹಿಡಿಯಲು ಹೆಲ್ಪ್ ಮಾಡುವುದಾಗಿ CIA ಆಫೀಸರ್ ಗಳಿಗೆ ಭರವಸೆ ನೀಡ್ತಾನೆ. ರಾಬಿ ಅವನ ಫ್ರೆಂಡ್ ಒಬ್ಬರಾದ ಫಿಲ್ ಅನ್ನು ಕೊಂದಿದ್ದಾನೆ ಅಂತ CIA ಏಜೆಂಟ್ ಕ್ಯಾಲ್ವಿನ್ಗೆ ತಿಳಿಸ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ CIA ಏಜೆಂಟ್ ಗಳೊಂದಿಗೆ ಕ್ಯಾಲ್ವಿನ್ ಅವನ ಕಚೇರಿಯಲ್ಲಿ ಕಾಣಿಸಿಕೊಂಡಿದ್ದಾನೆ. ಕ್ಯಾಲ್ವಿನ್ ಫೋನ್ ಎತ್ತಿಕೊಂಡು ರಾಬಿಯನ್ನು ಕೆಳಗಡೆ ಭೇಟಿಯಾಗಲು ಬಯಸುವುದಾಗಿ ತಿಳಿಸ್ತಾನೆ. CIA ಆಫೀಸರ್ ಗಳು ಅದನ್ನು ತಿಳಿದಾಗ ಅವರು ರಾಬಿಯನ್ನು ಬಂಧಿಸಲು ಕೆಳಕ್ಕೆ ಧಾವಿಸುತ್ತಾರೆ. ಆದ್ರೆ ಇದು ರಾಬಿಯ ಪ್ಲಾನ್ ನ ಭಾಗವಾಗಿತ್ತು. ಯಾಕಂದ್ರೆ CIA ಏಜೆಂಟ್ ಗಳು ಅವನನ್ನು ಬಂಧಿಸಲು ಹೊರಟಿದ್ದರು. ರಾಬಿ ಕ್ಯಾಲ್ವಿನ್ ಅನ್ನು ಸಮೀಪಿಸುತ್ತಾನೆ ಮತ್ತು ರಾಬಿ ಒಬ್ಬ ಕೆಟ್ಟ ವ್ಯಕ್ತಿ ಅಂತ ಕ್ಯಾಲ್ವಿನ್ ಅರ್ಥ ಮಾಡಿಕೊಳ್ಳುತ್ತಾನೆ. ಅದಕ್ಕಾಗಿಯೇ ಅವರು CIA ಏಜೆಂಟ್ ಗಳಿಗೆ ಹೆಲ್ಪ್ ಮಾಡಲು ಬಯಸ್ತಾರೆ ಮತ್ತು ಅವರ ಉಪಸ್ಥಿತಿಯನ್ನು ಅವರಿಗೆ ತಿಳಿಸುತ್ತಾರೆ. ಈಗ ರಾಬಿಯನ್ನು ಬಂಧಿಸಲು CIA ಆಫೀಸರ್ ಗಳು ಆಗಮಿಸುತ್ತಾರೆ. ಶೂಟೌಟ್ ನಲ್ಲಿ ಭಾಗಿಯಾಗಿರುವ ರಾಬಿ ಮತ್ತು CIA ಏಜೆಂಟ್ ಗಳನ್ನು ನಾವು ಗಮನಿಸುತ್ತೇವೆ. ರಾಬಿ ಅವರಿಗಾಗಿ ಗುಂಡು ಹಾರಿಸಿ ನಂತರ ಪಲಾಯನ ಮಾಡುತ್ತಿದ್ದ. ರಾಬಿ ಮತ್ತು ಕ್ಯಾಲ್ವಿನ್ ಅಲ್ಲಿಂದ ಓಡ್ತಾರೆ. ವಿಂಡೋನಿಂದ ಹಾರಿ. ತಾನು ವ್ಯಾಪಾರಿಯೂ ಅಲ್ಲ ಅಥವಾ ಅಕೌಂಟ್ ಗಳ ಮಾರಾಟಗಾರನೂ ಅಲ್ಲ ಅಂತ ಕಾರಿನಲ್ಲಿ ಕ್ಯಾಲ್ವಿನ್ಗೆ ತಿಳಿಸ್ತಾನೆ. ಅವನು ಅವನ ಅಸೋಸಿಯೇಟ್ ನನ್ನು ಕೊಂದ ಕಳ್ಳನನ್ನು ಹಿಡಿಯಲು ಬಯಸ್ತಾನೆ. ರಾಬಿ ಕ್ಯಾಲ್ವಿನ್ಗೆ ಅವನ ಪಾರ್ಟ್ನರ್ ಹೆಸರು ಫಿಲ್ ಅಂತ ಹೇಳ್ತಾನೆ. ಕ್ರಿಮಿನಲ್ ಬ್ಲ್ಯಾಕ್ ಬ್ಯಾಡ್ಜರ್ ಅಂತ ಅವರು ಹೇಳ್ತಾರೆ. ಈ ಬ್ಲ್ಯಾಕ್ ಬ್ಯಾಡ್ಜರ್ ಸ್ಯಾಟಲೈಟ್ ಕೋಡ್ ಅನ್ನು ಹೊಂದಿದ್ದು ಅದು ಅಕೌಂಟ್ ಗಳನ್ನು ಹ್ಯಾಕ್ ಮಾಡಲು ಅನುಮತಿಸುತ್ತದೆ. ಅವನು ಈ ಸ್ಯಾಟಲೈಟ್ ಕೋಡ್ ಅನ್ನು ಯಾರಿಗೋ ಮಾರಾಟ ಮಾಡಬಹುದು. ಅದನ್ನು ದುರುಪಯೋಗಪಡಿಸಿಕೊಳ್ಳಬಹುದು. ಬ್ಲ್ಯಾಕ್ ಬ್ಯಾಡ್ಜರ್ ಅನ್ನು ಸೆರೆ ಹಿಡಿಯಲು ಕ್ಯಾಲ್ವಿನ್ ಅವರ ಸಪೋರ್ಟ್ ನ ಡಿಮ್ಯಾಂಡ್ ಇದೆ ಅಂತ ರಾಬಿ ತಿಳಿಸುತ್ತಾರೆ. ಅವರು ಫೈನಲಿ ಡಾರ್ಕ್ ಬ್ಯಾಡ್ಜರ್ ಅನ್ನು ಹುಡುಕಲು ಪ್ರಯತ್ನಿಸುವ ಲೊಕೇಶನ್ ಗೆ ಆಗಮಿಸುತ್ತಾರೆ. ಇದರ ನಡುವೆ ಅವರು ಮೋಟಾರ್ ಸೈಕ್ಲಿಸ್ಟ್ ನಿಂದ ಆಕ್ರಮಣಕ್ಕೊಳಗಾಗುತ್ತಾರೆ ಮತ್ತು ರಾಬಿ ಇದರಿಂದಾಗಿ ಹಾದು ಹೋಗುತ್ತದೆ. ಮತ್ತೊಂದೆಡೆ ಕ್ಯಾಲ್ವಿನ್ ಬೈಕ್ ಚಲಾಯಿಸಿದ ನಂತರ ಪರಾರಿಯಾಗ್ತಾನೆ. ಈ ಪ್ರಾಸೆಸ್ ನಲ್ಲಿ ಕ್ಯಾಲ್ವಿನ್ ಮತ್ತೊಮ್ಮೆ CIA ಏಜೆಂಟ್ ಗಳನ್ನು ಫೇಸ್ ಮಾಡ್ತಾನೆ. ರಾಬಿ ನಿಜವಾಗಲೂ ಡಾರ್ಕ್ ಬ್ಯಾಡ್ಜರ್ ಲೇಡಿ CIA ಏಜೆಂಟ್ ಅವನಿಗೆ ಹೇಳ್ತಾನೆ. ನಿಮ್ಮ ಹೆಂಡತಿ ಸುರಕ್ಷಿತವಾಗಿರಲು ನೀವು ಬಯಸಿದರೆ ಅವನ ಹೆಂಡತಿಯ ಬಗ್ಗೆ ಅವನಿಗೆ ಎಂದಿಗೂ ಹೇಳಬೇಡಿ. CIA ಏಜೆಂಟ್ ಕ್ಯಾಲ್ವಿನ್ಗೆ ಟ್ರ್ಯಾಕಿಂಗ್ ಡಿವೈಸ್ ಅನ್ನು ನೀಡ್ತಾನೆ. ಅದರ ಸಹಾಯದಿಂದ ಅವರು ಅವನ ಲೊಕೇಶನ್ ಪತ್ತೆ ಹಚ್ಚಲು ಸಾಧ್ಯವಾಗುತ್ತೆ ಅಂತ ಅವಳು ಅವನಿಗೆ ತಿಳಿಸ್ತಾಳೆ. ಅವರು ಈ ಬಟನ್ ಅನ್ನು ಒತ್ತಿದರೆ ಅವರು ಅವನ ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ. ಕ್ಯಾಲ್ವಿನ್ ನಂತರ ಮದುವೆಯ ಸಮಾಲೋಚನೆಗೆ ಹಾಜರಾಗುತ್ತಿರುವ ಅವನ ಹೆಂಡತಿಯನ್ನು ಭೇಟಿ ಮಾಡ್ತಾನೆ. ಅದನ್ನು ನೋಡಿದಾಗ
ಕ್ಯಾಲ್ವಿನ್ ಆಶ್ಚರ್ಯಚಕಿತನಾದನು. ಅಡ್ವೈಸರ್ ರಾಬಿ ಅಂತ. ಕ್ಯಾಲ್ವಿನ್ ರಾಬಿಗೆ ಹೆಲ್ಪ್ ಮಾಡಲು ಸಿದ್ಧನಾಗುತ್ತಾನೆ. ಅವರು ಅಂತಾರಾಷ್ಟ್ರೀಯ ಹಣಕಾಸು ಕಂಪನಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿಯನ್ನು ಭೇಟಿಯಾಗುತ್ತಾರೆ. ಅವರು ಸ್ಯಾಟಲೈಟ್ ಸಿಗ್ನಲ್ಗಳನ್ನು ಮಾರಾಟ ಮಾಡಲು ಬ್ಲ್ಯಾಕ್ ಬ್ಯಾಡ್ಜರ್ನೊಂದಿಗೆ ಜನರ ವ್ಯವಹಾರಗಳನ್ನು ಫಾಲೋ ಮಾಡ್ತಾರೆ. ಅಂತಾರಾಷ್ಟ್ರೀಯ ಹಣಕಾಸು ಆರ್ಗನೈಸೇಷನ್ ನಲ್ಲಿ ಕೆಲಸ ಮಾಡುವ ವ್ಯಕ್ತಿಯೊಂದಿಗೆ ಅವರು ರಾಬಿ ಬಗ್ಗೆ ಹೇಳ್ತಾರೆ. ಅವನು ಎಷ್ಟು ದುಂಡುಮುಖನಾಗಿದ್ದನು ಮತ್ತು ಅವನು ಈಗ ಬಾಬ್ ಆಗಿದ್ದಾನೆ ಮತ್ತು ಫಿಟ್ ಮ್ಯಾನ್ ಆಗಿ ರೂಪಾಂತರಗೊಂಡಿದ್ದಾನೆ ಅಂತ ಅವನಿಗೆ ತಿಳಿದಿಲ್ಲ. ಒಬ್ಬ ಲೇಡಿ CIA ಏಜೆಂಟ್ ಕ್ಯಾಲ್ವಿನ್ಗೆ ಅವನನ್ನು ಬಂಧಿಸಲು ಹೆಲ್ಪ್ ಮಾಡದಿದ್ದರೆ ಅವರು ಅವನ ಹೆಂಡತಿಯನ್ನು ಬಂಧಿಸುತ್ತಾರೆ ಅಂತ ಹೇಳುವುದನ್ನು ನಾವು ಗಮನಿಸಿದ್ದೇವೆ. ಡಿವೈಸ್ ನ ಬಟನ್ ಅನ್ನು ಒತ್ತುವಂತೆ ಏಜೆಂಟ್ಗಳು ಅವರಿಗೆ ಸೂಚಿಸಿದರು. ಅಲ್ಲದೆ ಅವರ ಲೊಕೇಶನ್ ತಿಳಿಸಿ ಮತ್ತು ಬಂದು ರಾಬಿಯನ್ನು ಬಂಧಿಸುವಂತೆ ವಿನಂತಿಸಿದರು. ಅವನು ಅವನ ಹೆಂಡತಿಗಾಗಿ ಬಲವಂತವಾಗಿ ಅವರಿಗೆ ಅವನ ಲೊಕೇಶನ್ ಒದಗಿಸುತ್ತಾನೆ. ಅವರು ಬಂದ ನಂತರ ಅವರು ರಾಬಿಯನ್ನು ಬಂಧಿಸುತ್ತಾರೆ. ಅವರು ಅವನನ್ನು ಹಿಡಿದು ಪಿಲ್ಸಾವಿನ ಬಗ್ಗೆ ಕೇಳ್ತಾರೆ ಮತ್ತು ಅವನು ಬ್ಲ್ಯಾಕ್ ಬ್ಯಾಜರ್ ಅಂತ ಹೇಳ್ತಾನೆ. ಇಲ್ಲಿ ಒಬ್ಬ ಲೇಡಿ CIA ಏಜೆಂಟ್ ರಾಬಿಗೆ ಸತ್ಯ ರಿವೀಲ್ ಮಾಡುವ ಸಲುವಾಗಿ ಟಾರ್ಚರ್ ನೀಡ್ತಾಳೆ, ಆದ್ರೆ ಅವನು ಏನನ್ನೂ ಹೇಳಲಿಲ್ಲ. ಮತ್ತೊಂದೆಡೆ ಕ್ಯಾಲ್ವಿನ್ ಅವರ ರೀಸನ್ ದಿಂದಾಗಿ ಸಾಕಷ್ಟು ಮುಜುಗರಕ್ಕೊಳಗಾದರು. ರಾಬಿಯನ್ನು ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಅವನು ಬಂದು CIA ಏಜೆಂಟ್ ನಿಂದ ತಪ್ಪಿಸಿಕೊಳ್ಳಲು ರಾಬಿಗೆ ಹೆಲ್ಪ್ ಮಾಡ್ತಾನೆ. ಅವರು ಕೆಲವು CIA ಏಜೆಂಟ್ಗಳನ್ನು ಸೆರೆ ಹಿಡಿಯುತ್ತಾರೆ ಮತ್ತು ಬ್ಲ್ಯಾಕ್ ಬ್ಯಾಜರ್ ಅಲ್ಲಿ ವ್ಯವಹರಿಸುತ್ತಿದ್ದಾರೆಂದು ತಿಳಿದ ನಂತರ ಕ್ಯಾಲ್ವಿನ್ ನಿಂದ ಪಲಾಯನ ಮಾಡ್ತಾರೆ. ಅಗ್ರಿಮೆಂಟ್ ಸ್ಥಳದ ಬಗ್ಗೆಯೂ ಅವರಿಗೆ ತಿಳಿದಿದೆ. ಕ್ಯಾಲ್ವಿನ್ ನಂತರ ರಾಬಿಗೆ ಪ್ಲೇನ್ ಅನ್ನು ಕದಿಯಲು ಹೆಲ್ಪ್ ಮಾಡ್ತಾನೆ. ಅವರು ಪ್ಲೇನ್ ಅನ್ನು ಹತ್ತಿ ಅಗ್ರಿಮೆಂಟ್ ಮಾಡಿಕೊಳ್ಳುವ ಲೊಕೇಶನ್ಗೆ ಹೋಗ್ತಾರೆ. ಅವರು ಬಿಲ್ಡಿಂಗ್ ಒಂದಕ್ಕೆ ಬಂದಾಗ ರಾಬಿ ತಾನು ಒಳಗೆ ಹೋಗುತ್ತಿರುವುದನ್ನು ಕ್ಯಾಲ್ವಿನ್ಗೆ ತಿಳಿಸ್ತಾಳೆ. ನಾನು ಹೊರಗೆ ಬಂದುವರೆಗೂ ನೀನು ಇಲ್ಲಿಂದ ಹೊರಡುವುದಿಲ್ಲ. ರಾಬಿ ಬಿಲ್ಡಿಂಗ್ ಅನ್ನು ಪ್ರವೇಶಿಸ್ತಾನೆ ಮತ್ತು CIA ಏಜೆಂಟ್ಗಳು ಸಹ ಆಗಮಿಸುತ್ತಾರೆ. ಅವರು ತಮ್ಮ ಲೊಕೇಶನ್ ಕಂಡುಹಿಡಿದು ಬಿಲ್ಡಿಂಗ್ ದೊಳಗೆ ಹೋಗಿದ್ದಾರೆ. ಮತ್ತೊಂದೆಡೆ ಕ್ಯಾಲ್ವಿನ್ CIA ಏಜೆಂಟರ ಮೇಲೆ ಕಣ್ಣಿಟ್ಟಿದ್ದ ಲೇಡಿ CIA ಏಜೆಂಟ್ ಅಗ್ರಿಮೆಂಟ್ ಗೆ ಬಂದು ಡಾರ್ಕ್ ಬ್ಯಾಡ್ಜರ್ ಅಂತ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಅದಕ್ಕಾಗಿಯೇ ಅವನು ರಾಬಿಗೆ ಹೇಳಲು ಹೋಗಿ ನಂತರ ಪ್ರವೇಶಿಸ್ತಾನೆ. ಖರೀದಿದಾರನೊಂದಿಗಿನ ಮೀಟಿಂಗ್ ನಲ್ಲಿ ರಾಬಿಯನ್ನು ಅವನು ಗಮನಿಸ್ತಾನೆ. ರಾಬಿ ಅವರು ಖರೀದಿದಾರರಿಗೆ ಡಾರ್ಕ್ ಬ್ಯಾಡ್ಜರ್ ಅಂತ ರಿವೀಲ್ ಮಾಡ್ತಾರೆ. ಕ್ಯಾಲ್ವಿನ್ ಸಮೀಪಿಸುತ್ತಿರುವುದನ್ನು ಅವನು ನೋಡಿದಾಗ ಅವನು ಅವನನ್ನು ಶೂಟ್ ಮಾಡ್ತಾನೆ. ಅವರು ಕ್ಯಾಲ್ವಿನ್ ಅನ್ನು ಕಡಿಮೆ ಡೇಂಜರಸ್ ಪ್ರದೇಶದಲ್ಲಿ ಶೂಟ್ ಮಾಡ್ತಾರೆ. ರಾಬಿ ವ್ಯವಹರಿಸುತ್ತಿರುವಾಗ ಇನ್ನೊಬ್ಬ ಖರೀದಿದಾರನು ಬರ್ತಾನೆ. ಅವನು ಇನ್ಫ್ಯಾಕ್ಟ್ ಫಿಲ್, ರಾಬಿಯ ಫ್ರೆಂಡ್. ಅವನು ಇನ್ನೂ ಜೀವಂತವಾಗಿದ್ದಾನೆ ಮತ್ತು ಅವನನ್ನು ತಾನು ಬ್ಲ್ಯಾಕ್ ಬ್ಯಾಡ್ಜರ್ ಅಂತ ಪ್ರತಿಪಾದಿಸ್ತಾನೆ. ಕ್ಯಾಲ್ವಿನ್ ಬದುಕುಳಿಯುತ್ತಾನೆ, ಆದ್ರೆ ಒರಿಜಿನಲ್ ಬ್ಲ್ಯಾಕ್ ಬ್ಯಾಡ್ಜರ್ ಯಾರೆಂದು ಅವನಿಗೆ ತಿಳಿದಿಲ್ಲ. ಫಿಲ್ ಅಥವಾ ರಾಬಿ. CIA ಮತ್ತು ಸಶಸ್ತ್ರ ಫೋರ್ಸಸ್ ಬಂದಾಗ ಸಿಚುವೇಶನ್ ಹದಗೆಡುತ್ತದೆ. ಕ್ಯಾಲ್ವಿನ್ ಫಿಲ್ ಮತ್ತು ರಾಬಿಯಿಂದ ಸ್ಯಾಟಲೈಟ್ ಸಿಗ್ನಲ್ ಗಳನ್ನು ಕದಿಯಲು ಪ್ರಯತ್ನಿಸುತ್ತಾನೆ ಮತ್ತು ಅವನು ಯಶಸ್ವಿಯಾಗ್ತಾನೆ. ಆದ್ರೆ ಅವನು ಎಲ್ಲರ ಗಮನವನ್ನು ಸೆಳೆಯುತ್ತಾನೆ. ಕ್ಯಾಲ್ವಿನ್ ಓಡಿ ಹೋಗಲು ಪ್ರಯತ್ನಿಸುತ್ತಾನೆ, ಆದ್ರೆ ಸ್ಯಾಟಲೈಟ್ ಸಿಗ್ನಲ್ ಅನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿರುವ ವ್ಯಕ್ತಿಯಿಂದ ಹಿಂಬಾಲಿಸಲಾಗುತ್ತದೆ. ಆ ವ್ಯಕ್ತಿ ಕ್ಯಾಲ್ವಿನ್ ಅನ್ನು ಹೊಡೆಯಲು ಹೋಗುವ ಮೊದಲು ರಾಬಿ ಕಾರಿನಿಂದ ಜಿಗಿದು ಅವನನ್ನು ಉಳಿಸುತ್ತಾನೆ. ಕ್ಯಾಲ್ವಿನ್ ಅನ್ನು ಉಳಿಸಿದ ನಂತರ ಅವನು ಬಾಸ್ ಅನ್ನು ಕೊಲ್ತಾನೆ. ಪ್ಯಾನಿಕ್ ಗೊಂಡ ಕ್ಯಾಲ್ವಿನ್ ಬ್ರಿಡ್ಜ್ ನ ಬಳಿಗೆ ಬಂದನು ಮತ್ತು ಏನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಡಾರ್ಕ್ ಬ್ಯಾಡ್ಜರ್ ಯಾರು? ಅಷ್ಟರಲ್ಲಿ ಫಿಲ್ ಮತ್ತು ರಾಬಿ ಅಲ್ಲಿಗೆ ಬರ್ತಾರೆ. ಅವರು ಅವನನ್ನು ಸುತ್ತುತ್ತಾರೆ ಮತ್ತು ರಾಬಿಯನ್ನು ಡಾರ್ಕ್ ಬ್ಯಾಡ್ಜರ್ ಅಂತ ಡಿಕ್ಲೇರ್ ಮಾಡ್ತಾರೆ. ಅದಕ್ಕಾಗಿಯೇ ನೀವು ಆಕ್ರಮಣಗಳನ್ನು ಕೇಳಿದ ನಂತರ ರಾಬಿನ್ಗೆ ಈ ಕೋಡ್ ಅನ್ನು ನೀಡಿದ್ದೀರಿ. ಫಿಲ್ ಅವನು ಅಲ್ಲಿ ಅವನನ್ನು ಶೂಟ್ ಮಾಡಲು ಪ್ರಯತ್ನಿಸುತ್ತಾನೆ. ಕ್ಯಾಲ್ವಿನ್ ರಾಬಿಯನ್ನು ಡಾರ್ಕ್ ಬ್ಯಾಡ್ಜರ್ ಅಂತ ಅರ್ಥ ಮಾಡಿಕೊಳ್ಳುತ್ತಾನೆ. ಅವನು ರಾಬಿಯ ಮೇಲೆ ಶೂಟ್ ಮಾಡ್ತಾನೆ. ಅವನು ರಾಬಿಯ ಮೇಲೆ ಗುಂಡು ಹಾರಿಸಿದಾಗ ಅವನು ನಿಜವಾಗ್ಲೂ ಡಾರ್ಕ್ ಬ್ಯಾಡ್ಜರ್ ಅಂತ ಫಿಲ್ ಹೇಳ್ತಾನೆ. ಈಗ ಕ್ಯಾಲ್ವಿನ್ ಜೊತೆಯಲ್ಲಿ ಹೋಗಲು ಬಯಸ್ತಾನೆ. ಮತ್ತೊಂದೆಡೆ ಕ್ಯಾಲ್ವಿನ್ ಅವನ ಗಮನವನ್ನು ಬೇರೆಡೆಗೆ ತಿರುಗಿಸಿದೆ ಅಂತ ತಿಳಿದುಕೊಳ್ತಾನೆ. ಕ್ಯಾಲ್ವಿನ್ ಅವನನ್ನು ಅವನಿಂದ ಬಿಡಿಸಿ ಕಳಿಸ್ತಾನೆ. ಅವನು ಜಂಪ್ ಮಾಡ್ತಾನೆ ಮತ್ತು ಫಿಲ್ ನಿಂದ ದೂರ ಜಂಪ್ ಮಾಡ್ತಾನೆ. ಅವನನ್ನು ಬಿಡಿಸಿ ಕಳಿಸ್ತಾನೆ. ಮತ್ತೊಂದೆಡೆ ರಾಬಿ ಫಿಲ್ ನ ಗಮನವನ್ನು ಬೇರೆಡೆ ನೋಡಿದಾಗ ಅವನು ಫಿಲ್ ನ ಮೇಲೆ ಆಕ್ರಮಣ ಮಾಡಿ ಅವನ ಕುತ್ತಿಗೆಯನ್ನು ಇಂಜೋರ್ಡ್ಗೊಳಿಸಿದ ನಂತರ ಅವನನ್ನು ಸರೋವರಕ್ಕೆ ಎಸೆಯುತ್ತಾನೆ. ನಂತರ ರಾಬಿ ಕ್ಯಾಲ್ವಿನ್ ಅವನ ಮೇಲೆ ಗುಂಡು ಹಾರಿಸಿದ್ದಕ್ಕಾಗಿ ಸ್ವಾರಿ ಕೇಳ್ತಾನೆ. ಅವರು ಅದನ್ನು ಮಾಡಲು ಬದ್ಧರಾಗಿದ್ರು ಅಂತ ಅವರು ಕ್ಯಾಲ್ವಿನ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ರಾಬಿಯನ್ನು ನಂಬದಿದ್ದಕ್ಕಾಗಿ ಮತ್ತು ಅವನು ತಪ್ಪು ವ್ಯಕ್ತಿ ಅಂತ ಭಾವಿಸಿದ್ದಕ್ಕಾಗಿ ರಾಬಿ ಕ್ಯಾಲ್ವಿನ್ಗೆ ಕ್ಷಮಿಸಿ ಅಂತ ಹೇಳ್ತಾನೆ. ಸ್ಕೂಲ್ ನ ಫೇರ್ವೆಲ್ ಗೆ ಆಗಮಿಸಿದ ರಾಬಿ ಮತ್ತು ಕ್ಯಾಲ್ವಿನ್ ನೆಕ್ಸ್ಟ್ ಸೀನ್ ನಲ್ಲಿ ಕಂಡು ಬರ್ತಾರೆ. ಸ್ಕೂಲ್ ನ ಫೇರ್ವೆಲ್ ದಲ್ಲಿ ಕಾಣಿಸಿಕೊಳ್ಳಲು ಅವರು CIA ಹೆಲಿಕಾಪ್ಟರ್ ಗೆ ಆಗಮಿಸುತ್ತಾರೆ. ಅದೇ CIA ಲೇಡಿ ಏಜೆಂಟ್ ರಾಬಿಯ ಬಳಿಗೆ ಹೋಗಿ ಕ್ಷಮಿಸಿ ಅಂತ ಹೇಳುವುದನ್ನು ನಾವು ನೋಡ್ತೇವೆ. ಅವನು ಅವನನ್ನು ಡಾರ್ಕ್ ಬ್ಯಾಡ್ಜರ್ ಅಂತ ಆಲೋಚಿಸಿದನು. ಫಿಮೇಲ್ ಮತ್ತೆ CIA ಸೇರಲು ಅವಕಾಶ ನೀಡುತ್ತದೆ. ಮತ್ತೊಂದೆಡೆ ಕ್ಯಾಲ್ವಿನ್ ಅವನ ಹೆಂಡತಿಯಿಂದ ತುಂಬಾ ಕೋಪಗೊಂಡನು. ಅದಕ್ಕೆ ಪತ್ನಿ ಕೌನ್ಸೆಲಿಂಗ್ ತೆಗೆದುಕೊಳ್ಳುತ್ತಿದ್ದಳು. ಅವನು ಅವನ ಹೆಂಡತಿಯನ್ನು ಸಂಪರ್ಕಿಸ್ತಾನೆ ಮತ್ತು ಅವರ ಸಂಬಂಧವನ್ನು ಪುನಃಸ್ಥಾಪಿಸಲು ಇನ್ಸಿಸ್ಟ್ ಮಾಡ್ತಾನೆ. ಕ್ಯಾಲ್ವಿನ್ ಅವನ ಹೆಂಡತಿಗೆ ವೋಟರ್ಸ್ ಸಿಸ್ಟಮ್ ಅನ್ನು ಯಶಸ್ವಿಯಾಗಿ ಹ್ಯಾಕ್ ಮಾಡಿರುವುದಾಗಿ ತಿಳಿಸ್ತಾನೆ. ಇದರಿಂದಾಗಿ ಮೂಲ ಪ್ರಾಮ್ ರಾಜನನ್ನು ಬದಲಿಸಲಾಯಿತು ಮತ್ತು ರಾಬಿ ಸ್ಕೂಲ್ ನ ಹೊಸ ಪ್ರಾಮ್ ರಾಜನಾಗಿ ಕಿರೀಟವನ್ನು ಪಡೆದರು. ಸ್ಕೂಲ್ ನ ಫೇರ್ವೆಲ್ ದಲ್ಲಿ ಬಾಬ್ ಅವರನ್ನು ಹೊಸ ಪ್ರಾಮ್ ಕಿಂಗ್ ಅಂತ ಹೆಸರಿಸಲಾಗಿದೆ ಅಂತ ಘೋಷಿಸಿದಾಗ ಅವನು ಯಾರೆಂದು ಯಾರಿಗೆ
ಯಾರಿಗೂ ತಿಳಿದಿಲ್ಲ, ಆದ್ರಿಂದ ಎಲ್ಲರೂ ಸುತ್ತಲೂ ನೋಡುತ್ತಿದ್ರು. ಬಾಬ್ ರಾಬಿ CIA ಏಜೆಂಟ್ ಅಂತ ಅವರು ಕಂಡುಕೊಂಡಾಗ ಈ ಹಿಂದೆ ದುಂಡು ಮುಖದ ಸ್ಟೂಡೆಂಟ್ ಆಗಿದ್ದ ಅದೇ ರಾಬಿಯನ್ನು ಅಪಹಾಸ್ಯ ಮಾಡಲಾಗಿತ್ತು. ಆ ವ್ಯಕ್ತಿ ಪಾರ್ಟಿಗೆ ಸೇರಿದ್ದನ್ನು ಗಮನಿಸಬಹುದು. ರಾಬಿ ಮತ್ತು ಕ್ಯಾಲ್ವಿನ್ ಯಾರನ್ನು ಭೇಟಿಯಾದರು, ಅವರು ಕ್ಲಾಸ್ಮೇಟ್ಗಳಾಗಿದ್ರು. ಅವನು ರಾಬಿಯನ್ನು ಅವನ ತೂಕದ ಬಗ್ಗೆ ಕೀಟಲೆ ಮಾಡುತ್ತಿದ್ದನು ಮತ್ತು ಈಗ ಅವನು ಅದನ್ನು ಮತ್ತೆ ಮಾಡ್ತಾನೆ. ಮತ್ತೊಂದೆಡೆ ರಾಬಿ ಈ ಟೈಮ್ನಲ್ಲಿ ಸಂಪೂರ್ಣವಾಗಿ ಬೇರೆ ಬೇರೆ ವ್ಯಕ್ತಿಯಾಗಿದ್ರು. ಮತ್ತೆ ರಾಬಿಯನ್ನು ಚುಡಾಯಿಸಿದಾಗ ಗುದ್ದಿ ಪಾಠ ಕಲಿಸ್ತಾನೆ. ನಂತರ ಅವರ ಭಾಷಣದಲ್ಲಿ ರಾಬಿ ಅವನನ್ನು ತಾನು ಅಭಿವೃದ್ಧಿಪಡಿಸಿಕೊಳ್ಳುವಲ್ಲಿ ನಿರತನಾಗಿದ್ದನು ಮತ್ತು ತೊಂದರೆಗಳನ್ನು ಫೇಸ್ ಮಾಡುತ್ತಿದ್ದನು ಅಂತ ರಾಬಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಕ್ಯಾಲ್ವಿನ್ ಅವನೊಂದಿಗೆ ಒಬ್ಬನೇ ವ್ಯಕ್ತಿ. ಕ್ಯಾಲ್ವಿನ್ ಅವನ ಏಕೈಕ ಒರಿಜಿನಲ್ ಫ್ರೆಂಡ್, ಅವನು ಎಲ್ಲರ ಮುಂದೆ ಡಿಕ್ಲೇರ್ ಮಾಡ್ತಾನೆ. ನಂತರ ಬಾಬ್ ರಾಬಿ ಅವನ ಶರ್ಟ್ ತೆಗೆದ ಕ್ಷಣದಲ್ಲಿ ಗೆಲ್ಲುತ್ತಾನೆ. ಆಗ ಎಲ್ಲರೂ ಅವನನ್ನು ನೋಡಿ ನಕ್ಕರು ಮತ್ತು ಈಗ ಜನರು ಅವನ ಸ್ನಾಯುಗಳನ್ನು ನೋಡ್ತಾರೆ. ನಂತರ ರಾಬಿ ಅವನ ಹೈಸ್ಕೂಲ್ ಕ್ರಶ್ ಆಗಿದ್ದ ಹುಡುಗಿಗೆ ಓಡ್ತಾನೆ. ಅವನು ತನ್ನೊಂದಿಗೆ ನೃತ್ಯದಲ್ಲಿ ಸೇರಲು ಅವಳನ್ನು ಪ್ರೋತ್ಸಾಹಿಸ್ತಾನೆ. ಚಿತ್ರದ ಕೊನೆಯಲ್ಲಿ ರಾಬಿ ಮತ್ತೆ CIA ಏಜೆಂಟ್ ಆಗಿರೋದನ್ನು ನಾವು ನೋಡ್ತೇವೆ. ಅವರು CIAಯಲ್ಲಿ ತಮ್ಮ ಸೇವೆಗಳನ್ನು ಒದಗಿಸುತ್ತಾರೆ ಮತ್ತು ನಂತರ ಅವರು ಕ್ಯಾಲ್ವಿನ್ ಅವರನ್ನು ಭೇಟಿಯಾಗಲು ಹೋಗ್ತಾರೆ. ಕ್ಯಾಲ್ವಿನ್ ಒಮ್ಮೆ ಧರಿಸಿದ್ದ ಅಂಗಿಯನ್ನು ಅವನು ಕ್ಯಾಲ್ವಿನ್ಗೆ ನೀಡ್ತಾನೆ. ಪ್ರೋಗ್ರಾಂನಲ್ಲಿ ಜನರು ಅವರನ್ನು ಗೇಲಿ ಮಾಡುತ್ತಿದ್ದಾಗ ಈಗ ಕ್ಯಾಲ್ವಿನ್ ಸಹ CIAಯಲ್ಲಿ ರಾಬಿಯೊಂದಿಗೆ ಕೆಲಸ ಮಾಡ್ತಾನೆ ಮತ್ತು ಅವರು CIA ಆಪರೇಷನ್ಗೆ ಹೋಗ್ತಾರೆ.